ನಮಸ್ತೆ ವೀಕ್ಷಕರೇ. ಹಾಗಲಕಾಯಿ ಎಷ್ಟೋ ಜನರಿಗೆ ಇಷ್ಟ ಇರಲ್ಲ, ಆದರೆ ಕೆಲವ್ರಿಗೆ ತುಂಬ ಇಷ್ಟ ಇರುತ್ತೆ. ಇದು ಕಹಿಯಾಗಿರುತ್ತೆ ಅಲ್ವಾ, ಅದಕ್ಕೆ ಎಷ್ಟೋ ಜನ ಇಷ್ಟಪಡೋದಿಲ್ಲ. ಆದರೆ ಇದು ಶುಗರ್ ಪೇಷಂಟ್ಗಳಿಗೆ ಒಳ್ಳೆಯದೇ. ಆದರೆ ಈ ಬೇಸಿಗೆಯಲ್ಲಿ ಇದು ತಿನ್ನೋದು ದೇಹಕ್ಕೆ ಅಷ್ಟು ಒಳ್ಳೆಯದಲ್ಲ, ಯಾಕಂದರೆ ಇದು ಉಷ್ಣ. ಹಾಗಾಗಿ ಆದರೆ ಒಂದೇ ಒಂದು ಹಾಗಲಕಾಯಿ ಇತ್ತು ಮನೆಯಲ್ಲಿ. ತುಂಬ ದಿನ ಆಗಿತ್ತು, ಪುಡಿ ಮಾಡಿ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು. ಆದರೆ ಅಕ್ಕಿ ಹುಡಿ ಇರಲಿಲ್ಲ, ಹಾಗಾಗಿ ಅಕ್ಕಿ ನೆನೆಸಿಟ್ಟಿದ್ವಿ. ಹಾಗಲಕಾಯಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು, ಮೆಣಸಿನ ಹುಡಿ, ಅರಿಶಿನ ಹುಡಿ, ಹಾಗೆ ಸ್ವಲ್ಪ ಹುಳಿ, ಅಂದರೆ ನಮ್ಮ ಮನೇಲಿ ಓಡ್ ಹುಳಿ ಅಥವಾ ಉಂಡೆ ಹುಳಿ ಅಂತ ಹೇಳ್ತಾರಲ್ಲ, ಅದರ ಹುಡಿ ಇತ್ತು. ಅದಕ್ಕೆ ನಾನು ಅದನ್ನೇ ಹಾಕಿದೆ. ಇಲ್ಲಾಂದರೆ ಹುಣಸೆ ಹುಳಿ ನೀರಲ್ಲಿ ಹಾಕಿ ಆ ನೀರನ್ನು ಕೂಡ ನಾವು ಇದಕ್ಕೆ ಯೂಸ್ ಮಾಡಬಹುದು. ಅಕ್ಕಿ ಹುಡಿ ಇದ್ದರೆ ಅದನ್ನು ಹಾಕಿ ಮಿಕ್ಸ್ ಮಾಡಿ 1 ಗಂಟೆ ಇಟ್ಟರೆ, ಅಂದರೆ ಉಪ್ಪು ಹುಳಿ ಖಾರ ಎಲ್ಲ ಹಾಗಲಕಾಯಿ ಹೇಳ್ಕೊಳುತ್ತೆ. ಆವಾಗಿಂದಾಗಲೇ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಎಣ್ಣೆ ಕಾದ ನಂತರ ಇದನ್ನು ಹಾಕಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇರಬೇಕಾದ್ರೆ ಹಾಕಬೇಕು. ಸ್ವಲ್ಪ ಲೋ ಫ್ಲೇಮ್ ಮಾಡಿ ಒಂದು ಸ್ವಲ್ಪ ಕಾಯೋದಕ್ಕೆ ಬಿಟ್ಟು 1-2 ನಿಮಿಷ ಆ ಕಡೆ ಮಾಡಿ ಲೋ ಫ್ಲೇಮಲ್ಲಿ ಮಾಡಿ ನಾವು ಇದನ್ನು ತೆಗಿಬೋದು. ಕ್ರಿಸ್ಪ್ ಆದ ನಂತರ ತೆಗಿಬಹುದು, ಗೊತ್ತಾಗುತ್ತಲ್ಲ, ನಾವು ತೆಗಿಯೋ ಟೈಮ್ ಬಂದಾಗ ತೆಗೆದ್ರಾಯ್ತು. ಇದು ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಾದರೆ ಕಡಲೆ ಹುಡಿ ಕೂಡ ಯೂಸ್ ಮಾಡಬಹುದು. ಅದು ಸ್ವಲ್ಪ ಬೇಗ ಮೆತ್ತಗಾಗುತ್ತೆ, ತುಂಬ ಟೈಮ್ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ಕಡಲೆ ಹುಡಿ ಹಾಕಿಲ್ಲ. ಮತ್ತಂತ ಹೇಳಿದರೆ ಅಕ್ಕಿ ಜೊತೆಗೆ ಹುಳಿ ಖಾರ ಎಲ್ಲ ಹಾಕಿ, ಮೆಣಸಿನ ಹುಡಿ, ಅರಿಶಿನ ಹುಡಿ, ಉಪ್ಪು ಎಲ್ಲ ಹಾಕಿ ಮಿಕ್ಸಿಲಿ ಕಡ್ದು ಅದನ್ನೇ ನಾವು ಹಾಗಲಕಾಯಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಹಾಗೆ ಕೂಡ ಹಾಕ್ಬೋದು. ಸೇಮ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ನನ್ನ ಫೇವ್ರೆಟ್ ಸ್ನ್ಯಾಕ್ ಕೂಡ. ಇದನ್ನು ಊಟಕ್ಕೆ ಕೂಡ ಸೈಡಲ್ಲಿ ಯೂಸ್ ಅಂದರೆ ತಿನ್ನಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇದನ್ನು ಟ್ರೈ ಮಾಡಿದರೆ ಹೇಗಾಯಿತು ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.